ಹಾಯ್ ಎಲ್ರಿಗೂ ನಮಸ್ಕಾರ. ದನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ಕುಕಿಂಗ್ ವ್ಲಾಗ್. ಹೊಸದಾಗಿ ಮಾಡುತ್ತಿರುವ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನನಗೆ ಬಹಳ ಅತ್ಯಗತ್ಯವಾಗಿದೆ. ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಏನಪ್ಪ ಅಂದರೆ ಮಲೆನಾಡ ಶೈಲಿಯ ಉದ್ದಿನ ವಡೆ. ಬಾಯಲ್ಲಿಟ್ಟರೆ ಕರ್ಗೋಗುವಂತಹ ಈ ಉದ್ದಿನ ವಡೆ ಹೇಗೆ ಮಾಡೋದಪ್ಪ ನೋಡೋಣ ಬನ್ನಿ. ಇದಕ್ಕೆ ಬೇಕಾದ ಮೊದಲ ಪದಾರ್ಥ ಏನಂದರೆ ಉದ್ದಿನಬೇಳೆ. ಜೊತೆಗೆ ನಾನು ಉದ್ದಿನ ಕಾಳನ್ನು ಸಹ ತಗೊಂಡಿದ್ದೀನಿ. ಅನುಕೂಲ ಆದರೆ ಉದ್ದಿನ ಕಾಳು ತಗೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ನಂತರ ಇದನ್ನು ರಾತ್ರಿ ಇಡೀ ನೆನೆ ಇಟ್ಕೋಬೇಕು. ನಾನಿಲ್ಲಿ ಉದ್ದಿನ ಕಾಳು ಹಾಗೂ ಉದ್ದಿನಬೇಳೆ ಎರಡನ್ನೂ ಸಹ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸರ್ ಜಾರ್ ತಗೊಳ್ಬೇಕು. ಮಿಕ್ಸರ್ ಜಾರ್ಗೆ ಉದ್ದಿನಬೇಳೆ ಹಾಗೆ ಉದ್ದಿನ ಕಾಳನ್ನು ಎರಡನ್ನೂ ಸಹ ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿ ತಗೋಬೇಕು. ನೋಡಿಲಿ, ನಾವು ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇಷ್ಟು ಚಂದ ಕಾಣ್ತಾ ಇದೆ ನೋಡಿ. ನಂತರ ಜಾರಲ್ಲಿರೋ ಎಲ್ಲ ಮಿಶ್ರಣವನ್ನು ತೆಗೆದು ಇಟ್ಕೋಬೇಕು. ರುಬ್ಬಿ ಇಟ್ಕೊಂಡಾದ್ಮೇಲೆ ಹೀಗೆ ಕಾಣ್ತಾ ಇದೆ. ನಂತರ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಕಡಲೆಬೇಳೆ, 2 ಚಮಚ ಶುಂಠಿ ಪೇಸ್ಟ್ ಸ್ವಲ್ಪ, ಹಾಗೆ ಜೀರಿಗೆ ಸ್ವಲ್ಪ, ಕರಿಬೇವು ಸ್ವಲ್ಪ, 4ರಿಂದ 5 ಎಲೆ, ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿಯನ್ನು 4 ಎಸಳು ಜಜ್ಜಿಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ತಂಬರಿಯನ್ನು ನೋಡಿಕೊಂಡು ಕಟ್ ಮಾಡಿ ಹಾಕ್ಕೋಬೇಕು. ಜೊತೆಗೆ ಅರ್ಧ ಕಪ್ ಮೈದಾ ಕೂಡ ಹಾಕ್ಕೋಬೋದು. ಮೈದಾ ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ. ಹಾಗಾಗಿ ಎಲ್ಲವನ್ನ ಹಾಕಿ ಮಿಶ್ರಣ ಮಾಡುವ. ಉದ್ದಿನಬೇಳೆ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನ ಹಾಕಿ ಮಿಶ್ರಣ ಮಾಡಬೇಕು. ಕಲಿಸ್ಕೋಬೇಕು. ನಾನಿಲ್ಲಿ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ
ಹಿಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಎಲ್ಲವೂ ಮಿಶ್ರಣ ಆಗುವ ಹಾಗೆ ಕಲಿಸ್ಕೋಬೇಕು. ಕಲಸಿಟ್ಕೊಂಡಾದ್ಮೇಲೆ ಹೀಗೆ ಕಾಣ್ತಾ ಇದೆ. ಮಿಶ್ರಣ ಮಾಡಿಟ್ಕೊಂಡಾದ್ಮೇಲೆ ಕಲಸ್ಕೊಂಡಿಟ್ಕೊಂಡಾದ್ಮೇಲೆ ಹೀಗೆ ಕಾಣಿಸ್ತಾ ಇದೆ. ಜೊತೆಗೆ ಸ್ವಲ್ಪ ನೀರನ್ನು ಸಹ ತೆಗೆದಿಟ್ಕೋಬಹುದು. ಯಾಕಂದರೆ ಕೈಗೆ ಹಣ ತೋರಬೇಕು. ಅದು ಗಡ್ಡದಲ್ಲಿ ನೀರು ಇಟ್ಕೊಂಡ್ರೆ ಸಾಕು. ನೀರು ಹಚ್ಕೊಂಡು, ಯಾಕಂದರೆ ಕೈಗೆ ಹತ್ತಬಾರ್ದು. ಹಿಟ್ಟನ್ನು ಹಾಗಾಗಿ ಥರ ಗುಳ್ಳೆ ಮಾಡಿ ಇಟ್ಕೋಬೇಕು. ನಾನು ಹೀಗೆ ಕೈಯಲ್ಲಿ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಸುಲಭ ಆಗುತ್ತೆ. ಹಾಗಾಗಿ ಒಂದೊಂದು ವಡೆ ಹಾಗೆ ಮಾಡಿಟ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಎಣ್ಣೆಗೆ ಸಹ ಬಿಡ್ಬೋದು, ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಬೋದು. ಈ ಥರ ಮಾಡಿಟ್ಕೊಂಡ್ರೆ ಎಣ್ಣೆಗೆ ಹಾಕುವಾಗ ಈಸಿ ಆಗ್ಬೋದು. ಇಲ್ಲಿ ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಂಡು ಒಂದೊಂದಾಗಿನೇ ತೆಗೆದು ಬಿಡ್ತಾ ಹೋಗಬೇಕು ಎಣ್ಣೆಗೆ. ಒಂದೊಂದನ್ನೇ ಬಿಡಬೇಕು. ಕಂದು ಬಣ್ಣ ಬರುವವರೆಗೂ ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ನಿಧಾನವಾಗಿ ಬೇಯಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಒಳ್ಳೆಯದು. ಇಲ್ಲಾಂದರೆ ಜಾಸ್ತಿ ಸ್ಟವ್ ಆನಲ್ಲಿತ್ತು ಅಂತಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಂತರ ಕಂದು ಬಣ್ಣ ಬಂದ ತಕ್ಷಣ ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಷ್ಟು ಕಂದು ಬಣ್ಣ ಬಂದರೆ ಸಾಕು. ನಂತರ ನಮ್ಮ ಉದ್ದಿನ ವಡೆ ಹೀಗೆ ಕಾಣ್ತಾ ಇದೆ. ನಂತರ ಒಂದು ಪೇಪರ್ ಹಾಕಿ ತೆಗೆದಿಟ್ಕೋಬೇಕು. ಯಾಕಂದರೆ ಎಣ್ಣೆ ಇಳ್ಕೊಳ್ಳುತ್ತೆ ಅಂತ. ಹಾಗೆ ಉಳಿದಿದ್ದನ್ನು ಸಹ ಮಾಡ್ಕೋಬೇಕು. ಸವಿಯಲು ಸಿದ್ಧವಾದಂತಹ ನಮ್ಮ ಉದ್ದಿನ ವಡೆಯನ್ನು ಸೇವಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.